ನಮಸ್ಕಾರ ವೀಕ್ಷಕರೇ. ಒಂದು ಸಂಸಾರ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತಂದರೆ ಅದ್ರ ಹಿಂದೆ ಒಂದು ಮುಖ್ಯವಾದ ವ್ಯಕ್ತಿ ಇದ್ದಾರೆ. ಅವಳೇ ಹೆಣ್ಣು. ಹೆಣ್ಣು ಕುಟುಂಬದ ಕಣ್ಣು. ಅವಳೊಂದು ಮನೆಗೆ ಪಿಲ್ಲರ್ ಇದ್ದ ಹಾಗೆ. ಅವಳು ತುಂಬ ಹೆಚ್ಚಾಗಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡೋದು ಅಂತಂದರೆ ಅಡುಗೆ ಮನೆಯಲ್ಲಿ. ಅಲ್ಲಿ ಅವಳು ಮಾಡಿರುವಂಥ ಅಡುಗೆ ವ್ಯರ್ಥ ಆಗದೆ ಇರೋಂಗೆ ನೋಡ್ಕೋತಾಳೆ. ಅಡುಗೆನೂ ಕೂಡ ಎಷ್ಟು ಜನಕ್ಕೆ ಎಷ್ಟು ಮಾಡಬೇಕು ಅಂತ ಹಿತಮಿತವಾಗಿ ಮಾಡ್ತಾಳೆ. ಅಷ್ಟೇ ಅಲ್ಲ, ಇನ್ನು ಅಕ್ಕಿ ಬೇಳೆ ಇವನ್ನೆಲ್ಲ ಕಾಪಾಡ್ಕೊಳ್ಳೋದ್ರಲ್ಲೂ ಅವಳ ಜಾಣ್ಮೆಯನ್ನು ಮೆರಿತಾಳೆ. ಹಾಗಾದರೆ ಈ ದಿವಸ ಈ ವಸ್ತುಗಳನ್ನೆಲ್ಲ ನಾವು ಹುಳು ಉಪ್ಪಟೆಯಿಂದ ಬೂಸ್ಟಿಂದ ಹೇಗೆ ಅದನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. 25 kg ಅಕ್ಕಿ ತಗೊಂಡಾಗ ಹೇಗೆ ಅದನ್ನು ಕಾಪಾಡ್ಕೋಬೇಕು, ರಾಗಿ ತುಂಬ ಇದ್ದಾಗ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ. ಅಕ್ಕಿನ ನಾವು ಸ್ಟೋರ್ ಮಾಡ್ಕೋಬೇಕು ಅಂತಂದರೆ ಈ ಥರ ಒಂದು ದೊಡ್ಡ ಡಬ್ಬಿನಲ್ಲಿ 25 kg ಹಿಡಿಸುತ್ತೆ. ಅಂಥದ್ರಲ್ಲಿ ಸ್ಟೋರ್ ಮಾಡ್ಕೋಬೋದು. ಮೊದಲನೇ ವಿಚಾರ ಏನು ಅಂತಂದರೆ ಅದು ಏರ್ ಟೈಟ್ ಡಬ್ಬಿ ಆಗಿರುತ್ತೆ. ಅದು ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಒಣಮೆಣಸಿನ್ಕಾಯಿ. ನೋಡಿ, ಇದನ್ನು ತೊಟ್ಟನ್ನು ತೆಗೆದುಬಿಡಬೇಕು. ತೆಗೆದುಬಿಟ್ಟು ಈ ಥರದ್ದನ್ನು ಅಕ್ಕಿನಲ್ಲಿ ಹಾಕಿಡಬೇಕು. ಈ ರೀತಿ ಇದನ್ನು ಮಿಕ್ಸ್ ಮಾಡಿದಾಗ ಒಣಮೆಣಸಿನ್ಕಾಯಿ ಅಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಒಂದೇ ಕಡೆಯಲ್ಲಿ ಇಲ್ಲದೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ. ಒಣಮೆಣಸಿನ್ಕಾಯಿನ ಹಾಕೋದನ್ನು ನೋಡಿಕೊಂಡ್ರಿ, ಅದು ಘಾಟ್ ಇರುತ್ತೆ, ಖಾರ ಇರುತ್ತೆ. ಅದಕ್ಕೋಸ್ಕರ ಹುಳು ಉಪ್ಪಟೆ ಬರಲ್ಲ. ಇದಕ್ಕೆ ಇನ್ನೂ ಒಂದು ಐಡಿಯಾ ಕೊಡ್ತೀವಿ ನೋಡಿ. ಬೇವಿನ ಸೊಪ್ಪು ಯಥೇಚ್ಛವಾಗಿ ಎಲ್ಲ ಕಡೆ ಸಿಕ್ಕತ್ತೆ. ಈ ಸೊಪ್ಪನ್ನು ತಗೊಂಡು ನೋಡಿ, ಈ ರೀತಿ ಈ ಎಲೆಗಳನ್ನು ಒಣಗಿಸಿರಬೇಕು. ಒಣಗಿಸಿದ ಮೇಲೆ ಇದನ್ನು ಅಕ್ಕಿನಲ್ಲಿ ಬೇಳೆನಲ್ಲಿ ಈ ರೀತಿ ಹಾಕಬೇಕು. ನೋಡಿ, ಬೇಕಾದರೆ ಅದರಲ್ಲಿ ಹುಳು ಉಪ್ಪಟೆ ಬರೋದೇ ಇಲ್ಲ. ಒಣಮೆಣಸಿನ್ಕಾಯಿನೋ ಅಕ್ಕಿಯಲ್ಲಿ ಹಾಕಿ ಅದನ್ನು ಕಾಪಾಡ್ಕೋತೀವಿ. ಆದರೆ ಒಣಮೆಣಸಿನ್ಕಾಯಿಗೆ ಹುಳು ಬಿದ್ದಾಗ ಏನು ಮಾಡಬೇಕು, ಅದು ಬರದೇ ಇರೋ ಹಾಗೆ ತುಂಬ ಸಿಂಪಲ್ಲಾಗಿರೋ ಹಿಂಟು ಕೇಳಿಸ್ಕೊಳ್ಳಿ. ಒಣಮೆಣಸಿನ್ಕಾಯಿನ ಬಾಂಡಿಲಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಆರಿದ ಮೇಲೆ ಅದನ್ನು ಯಥಾ ಪ್ರಕಾರ ಏರ್ ಟೈಟ್ ಡಬ್ಬಿನಲ್ಲಿ ಹಾಕಿ ಮುಚ್ಚಿಟ್ರೆ ಅದಕ್ಕೂ ಕೂಡ ಹುಳ ಹುಪ್ಪಟೆ ಬರೋದಿಲ್ಲ. ಇನ್ನು ಕಾಳುಗಳ ಬಗ್ಗೆ ಹೇಳಬೇಕು ಅಂತಂದರೆ ಕಾಬೂಲ್ ಚೆನ್ನ ಇರ್ಬೋದು, ಹುರುಳಿಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು. ಯಾವುದಾದ್ರೂ ಇಟ್ಟು ಮರೆತು ಬಿಟ್ಟಿದ್ದೆ, ಹುಳ ಬಂದುಬಿಟ್ಟಿತ್ತು ಅಂತ ಬೇಸರ ಮಾಡ್ಕೋತಾರೆ ಹೆಣ್ಮಕ್ಳು. ಅದಕ್ಕೂ ಒಂದು ಹಿಂಟಿದೆ ನೋಡಿ. ಎಲ್ಲ ಕಾಳುಗಳನ್ನು ಈ ರೀತಿ ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ಕೆಡಲ್ಲ, ಹುಳು ಉಪ್ಪಟೆ ಬರಲ್ಲ. ಆಮೇಲೆ ಅಂಗಡಿಯಿಂದ ತಂದಾಗ ಅದನ್ನು ಕವರಲ್ಲಿ ಕೊಟ್ಟಿರ್ತಾರೆ. ಆ ಕವರನ್ನೇ ನೀವು ಏರ್ ಟೈಟ್ ಡಬ್ಬಿನಲ್ಲಿ ಹಾಕ್ಬಿಟ್ಟು ಅದನ್ನು ಫ್ರೀಝರ್ಗೆ ಹಾಕ್ಬಿಟ್ರೆ ಖಂಡಿತವಾಗ್ಲೂ ಹುಳ ಉಪ್ಪಟೆ ಬರಲ್ಲ, ಕಾಳು ಕೆಡೋದು ಇಲ್ಲ. ಈಗ ಹುಣಸೆ ಹಣ್ಣು, ಪ್ರತಿದಿನ ಹುಣಸೆ ಹಣ್ಣನ್ನು ಉಪಯೋಗಿಸ್ತೀವಿ. ಹುಣಸೆ ಹಣ್ಣು ಸೀಸನಲ್ ಆಗಿರೋದ್ರಿಂದ ತುಂಬ ಕೊಂಡ್ಕೋತೀವಿ. ತುಂಬ ಕೊಂಡ್ಕೊಂಡಾಗ ಅದನ್ನು ಹೇಗೆ ಶೇಖರಿಸಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ, ನಾವು ಕ್ಲೀನಾಗಿರೋ ಹುಣಸೆ ಹಣ್ಣನ್ನೇ ಅಂಗಡಿಯಿಂದ ತಂದಿರ್ತೀವಿ. ಆದರೂ ಕೂಡ ಅದರಲ್ಲಿ 1-2 ಬೀಜ ಇರುತ್ತೆ. ಮೊದಲನೇದಾಗಿ ಹುಣಸೆ ಹಣ್ಣನ್ನು ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿರುವಂಥ ಬೀಜವನ್ನು ತೆಗೆದುಬಿಡಬೇಕು. ಒಂದು ಬೀಜ ಇದ್ದರೂ ಕೂಡ ಹುಳು ಬರೋಕ್ಕೆ ಚಾನ್ಸಸ್ ಇದೆ. ಅದನ್ನು ಬಿಸಿಲಲ್ಲಿ ಒಣಗಿ ಹಾಕಬೇಕು. ನಂತರ ಈ ಥರ ಏರ್ ಟೈಟ್ ಡಬ್ಬಿನಲ್ಲಿ ಹಾಕ್ಕೊಂಡು 1 ಲೇಯರ್ ಹುಣಸೆ ಹಣ್ಣು ಹಾಕಬೇಕು, 1 ಲೇಯರ್ ಉಪ್ಪನ್ನು ಹಾಕಬೇಕು. ನೋಡಿ, ಈ ರೀತಿ 1 ಲೇಯರ್ ಹುಣಸೆ ಹಣ್ಣು ಹಾಕಿ 1 ಲೇಯರ್ ಉಪ್ಪನ್ನು ಹಾಕಿ ಅದ್ರ ಮೇಲೆ ಮತ್ತೆ 1 ಲೇಯರ್ ಹುಣಸೆ ಹಣ್ಣು ಹಾಕಿಬಿಟ್ಟು ಏರ್ ಟೈಟ್ ಮುಚ್ಚಳನ್ನು, ಏರ್ ಟೈಟ್ ಬಾಕ್ಸ್ ಇದು, ಅದ್ರ ಮೇಲೆ ಮುಚ್ಚಳನ್ನು ಗಾಳಿ ಹೋಗದೇ ಇರೋ ಥರ, ಗಾಳಿ ಹೋಗಬಾರ್ದು, ಆ ರೀತಿ ಅದನ್ನು ಏರ್ ಟೈಟಾಗಿ ಮುಚ್ಚಬೇಕು. ಇಲ್ಲಿ ಇನ್ನೂ ಒಂದು ವಿಷಯ ಏನು ಅಂತಂದರೆ, ಹುಣಸೆ ಹಣ್ಣನ್ನು ಹಾಕಬೇಕಾದ್ರೂ ಅಥವಾ ತಗೋಬೇಕಾದ್ರೂ ಕೈ ಒದ್ದೆ ಇರಬಾರ್ದು. ನಿಮಗೆಲ್ಲ ಗೊತ್ತೇ ಇದೆ, ಒದ್ದೆ ಕೈಯಲ್ಲಿ ಮುಟ್ಟಿದಾಗ ಅಲ್ಲಿ ಹುಳು ಹುಪ್ಪಟೆ ಬರೋ ಚಾನ್ಸಸ್ ಇರುತ್ತೆ, ರೋಗಾಣುಗಳು ಬೆಳೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ನಿಮಗೆ ಗೊತ್ತೇ ಇದೆ, ಉಪ್ಪಿನಕಾಯಿ ಜಾಡಿನ ಅಜ್ಜಿ ಯಾರ ಕೈಯಲ್ಲೂ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ. ಹುಣಸೆ ಹಣ್ಣು ಸುಮಾರು 1 ವಾರಕ್ಕಾಗೋಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಕಿವುಚ್ಕೊಂಡು ಅದನ್ನು ನಾವು ಈ ಥರ
ಗೊಜ್ಜು ಥರ ಆಗಿರುತ್ತೆ. ಇದನ್ನು ಒಂದು ಬಾಟ್ಲಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಪ್ರತಿದಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೂನಲ್ಲಿ ತೊಗೊಂಡು ಕೂಡ ಉಪಯೋಗಿಸ್ಕೋಬೋದು. ಹುಣಸೆ ಹಣ್ಣನ್ನು ಹೇಗೆ ಸ್ಟೋರ್ ಮಾಡ್ಕೋಬೇಕು ಅಂತ ಈಗಾಗಲೇ ನೀವು ತಿಳ್ಕೊಂಡ್ರಿ. ಇನ್ನು ದಿನಾ ಅಡುಗೆಗೆ ಒಂದು ವಸ್ತು ಇಲ್ಲದೆ ನಾವು ಮಾಡೋಕ್ಕೆ ಆಗಲ್ಲ, ಅದೇ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಒಂದೊಂದು ಸರ್ತಿ ತುಂಬ ಬೆಲೆ ಹೆಚ್ಚಾಗ್ಬಿಡುತ್ತೆ. ಅಂಥ ಸಮಯದಲ್ಲಿ ಜಾಣೆಯಾದ ಹೆಂಗಸು ನೋಡಿ ಈ ಥರ ಮಾಡ್ಕೋಬೋದು. ಹಸಿ ಮೆಣಸಿನ್ಕಾಯಿ ಉಪ್ಪು ಮಿಕ್ಸಿಲಿ ಹಾಕ್ಕೊಂಬಿಟ್ಟು ಅದನ್ನು ರುಬ್ಕೊಂಬಿಟ್ಟು ಈ ಥರ ಬಾಟ್ಲಲ್ಲಿ ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ನಿಮಗೆ ಪ್ರತಿದಿನ ಮೆಣಸಿನ್ಕಾಯಿ ಕುಯ್ಯೋ ಕಷ್ಟ ಇರೋದಿಲ್ಲ. ಇದನ್ನು 1 ಸ್ಪೂನು ಅರ್ಧ ಸ್ಪೂನು ಹಾಕ್ಕೊಂಡು ನಿಮ್ಮ ಅಡುಗೆಯಲ್ಲಿ ಉಪಯೋಗಿಸ್ಕೋಬೋದು. ಇದು ಒಂದು ವಾರ ಅಥವಾ 15 ದಿವಸ ಅಷ್ಟು ಮಾತ್ರ ಇರುತ್ತೆ. ಅದರ ಮೇಲೆ ಇದ್ರ ಫ್ರೆಶ್ನೆಸ್ ಇರೋದಿಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಅದಕ್ಕೂ ಇದೆ ನೋಡಿ ಉಪಾಯ. ಹಸಿ ಮೆಣಸಿನ್ಕಾಯಿನ ಈ ರೀತಿ ಕುಯ್ದುಬಿಟ್ಟು ಇಟ್ಕೋಬೇಕು. ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಮರಳುವಂಥ ನೀರಿಗೆ ಹಾಕಿಬಿಟ್ಟು ಸ್ಟವ್ ಆರಿಸ್ಬಿಡಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದು ತಟ್ಟೆ ಮುಚ್ಚಿಬಿಡಿ. ಒಂದು 10 ನಿಮಿಷ ಬಿಟ್ಬಿಡಿ. ಅಲ್ಲಿ ಆ ಘಾಟು ಖಾರ, ಅದಕ್ಕೆ ಗರ್ಭಖಾರ ಅಂತ ಹೇಳ್ತೀವಿ, ಅದೆಲ್ಲ ಹೋಗಿಬಿಟ್ಟು ಬರೀ ರುಚಿಗೆ ಬೇಕಾದಷ್ಟು ಖಾರ ಮಾತ್ರ ಇರುತ್ತೆ. ಅದನ್ನು ತೆಗೆದುಬಿಟ್ಟು ಒಂದು ಬಿಳಿ ಬಟ್ಟೆ, ಕಾಟನ್ ಬಟ್ಟೆ ಮೇಲೆ ಹರಡಿಬಿಟ್ಟು ಆ ನೀರಿನ ಅಂಶ ಎಲ್ಲ ತೆಗೆದುಬಿಡಿ. ಇಲ್ಲಿ ಇನ್ನೂ ಒಂದು ಉಪಾಯ ಅಂದರೆ ಕೆಳಗಡೆ ಪೇಪರ್ ಹಾಕಿರಿ. ಹಾಕಿದಾಗ ನೀರಿನ ಅಂಶ ಹೀರ್ಕೊಂಡ್ಬಿಡುತ್ತೆ. ಆ ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗಿಸಿ. ತುಂಬ ಬಿಸಿಲಿರಬೇಕು ಅಂತೇನಿಲ್ಲ. ಅದು ಒಣಗಿದೆ ಅಂತ ನಿಮ್ಗೆ ಅನಿಸಿದಾಗ ಅದನ್ನು ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ. ಇದು ಹಸಿ ಮೆಣಸಿನ್ಕಾಯಿ ಪುಡಿ ಅಂತ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ. ಅಷ್ಟು ಡಿಫ್ರೆಂಟಾಗಿ ಕಾಣಿಸುತ್ತೆ. ಕೆಲವು ಅಡುಗೆಗೆ ನಾವು ಹಸಿ ಮೆಣಸಿನ್ಕಾಯಿನೇ ಹಾಕಬೇಕಾಗತ್ತೆ. ಈ ರೀತಿ ಮಾಡಿರುವಂಥ ಹಸಿ ಮೆಣಸಿನ್ಕಾಯಿ ಪುಡಿಯನ್ನು ಹಾಕಿದಾಗ ಗ್ಯಾರಂಟಿ ನಿಮ್ಗೆ ಅಲ್ಸರು ಆಗಲ್ಲ, ಅಸಿಡಿಟಿನೂ ಆಗಲ್ಲ. ರುಚಿ ಕೂಡ ಅದೇ ಮೇಂಟೈನ್ ಮಾಡ್ಕೋಬೋದು. ಇದನ್ನು ಪಲ್ಯಕ್ಕಾಗಲಿ, ಚಿತ್ರಾನ್ನಕ್ಕಾಗಲಿ, ಚಾಟ್ಸ್ಗಾಗಲಿ ಹಾಕ್ಕೋಬೋದು. ಅಡುಗೆನೂ ರುಚಿಯಾಗಿರುತ್ತೆ, ನಿಮಗೆ ಅಸಿಡಿಟಿ ಕೂಡ ಬರೋದಿಲ್ಲ. ಫ್ರಿಡ್ಜ್ನಲ್ಲಿ ನಾವು ಅನೇಕ ಸಾಮಾನುಗಳನ್ನ ಇಡ್ತೀವಿ. ಸೊಪ್ಪಿಡ್ತೀವಿ, ತರಕಾರಿ ಇಡ್ತೀವಿ, ಹಣ್ಣುಗಳನ್ನ ಇಡ್ತೀವಿ. ಫ್ರಿಡ್ಜ್ ಗೃಹಿಣಿಯರಿಗೆ ಆಪದ್ ಬಾಂಧವ ಇದ್ದಂಗೆ. ಆದರೆ ಆ ಫ್ರಿಡ್ಜನ್ನು ನಾವು ಹೇಗೆ ಕಾಪಾಡ್ಕೋಬೇಕು? ಅದರಲ್ಲಿ ನಾವು ಕೆನೆ, ಹಾಲು ಇಟ್ಟಾಗ ಅದರಲ್ಲಿ ಒಂಥರ ವಾಸನೆ ಬಂದಿರುತ್ತೆ. ಆ ವಾಸನೆನೆಲ್ಲ ತೆಗಿಬೇಕು ಅಂತಂದರೆ ಇಲ್ಲಿದೆ ನೋಡಿ ಉಪಾಯ. ಈ ಇದ್ದಲನ್ನು ನಾವು ಫ್ರಿಡ್ಜಲ್ಲಿ ಒಂದು ಕಪ್ಪಲ್ಲಿ ಹಾಕಿಟ್ಬಿಟ್ರೆ ಈ ಇದ್ದಲಿಗೆ ಆ ಶಕ್ತಿ ಇದೆ. ಅದರಲ್ಲಿರುವ ವಾಸನೆಯನ್ನೆಲ್ಲ ಹೀರ್ಕೊಂಡು ಫ್ರಿಡ್ಜ್ನಲ್ಲಿ ವಾಸನೆ ಬರದೇ ಇರೋ ಹಾಗೆ ಕಾಪಾಡುತ್ತೆ. ಸೊ ಇದು ಒಳ್ಳೆ ಟಿಪ್ಸ್ ನಿಮಗೆ ಅನಿಸುತ್ತೆ. ಅಕ್ಕಿ, ಬೇಳೆ, ಧಾನ್ಯಗಳನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಇಷ್ಟೊತ್ತು ನಿಮಗೆ ಹಿಂಡಿಸ್ಕೊಟ್ಟೆ. ಇನ್ನು ಮನೆಯಲ್ಲಿ ತುಂಬ ಮುಖ್ಯವಾದ ಅತಿಥಿ, ನಮಗೆ ಬೇಡವಾಗಿರುವಂಥ ಅತಿಥಿ ಅಂದರೆ ಜಿರಳೆ. ಯಾರ ಮನೇಲಿ ಜಿರಳೆ ಇಲ್ಲ? ಎಲ್ಲರ ಮನೆಯಲ್ಲೂ ಜಿರಳೆ ಇದೆ. ಜಿರಳೆ ಅಂದ್ರೇ ಎಲ್ಲ ಗೃಹಿಣಿಯರಿಗೂ ಬೇಜಾರಾಗುತ್ತೆ. ಅದನ್ನು ಓಡಿಸ್ಬೇಕು ಅಂತಂದರೆ ಬೋರಿಕ್ ಆ್ಯಸಿಡು, ಸಕ್ಕರೆ ಮತ್ತು ಮೈದಾ ಹಿಟ್ಟು ಮೂರನ್ನು ಸಮಾನವಾದ ಪ್ರಪೋರ್ಷನಲ್ಲಿ ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಥರ ಉಂಡೆ ಕಟ್ಬೋದು, ಫ್ಲ್ಯಾಟಾಗಿಡ್ಬೋದು. ಎಲ್ಲ ರೂಮ್ನಲ್ಲೂ ಇಟ್ಟಾಗ ಜಿರಳೆಗಳು ಬರಲ್ಲ. ನೀವೇ ಮಾಡಿ ನೋಡಿ, ನಿಜವಾಗ್ಲೂ ನೀವು ಈ ಹಿಂಟ್ ಎಷ್ಟು ಒಳ್ಳೆಯ ಹಿಂಟ್ ಅಂತ ಹೇಳ್ತೀರ. ಇನ್ನು ಇಷ್ಟೊತ್ತು ನೀವು ನಮ್ಮ ಅಡುಗೆ ಮನೆಯಲ್ಲಿ ವಸ್ತುಗಳನ್ನ, ಅಡುಗೆಗಳನ್ನ, ಅಕ್ಕಿ, ಬೇಳೆ, ಧಾನ್ಯಗಳನ್ನ ಹೇಗೆ ಕಾಪಾಡ್ಕೋಬೇಕು, ಹುಳು ಉಪ್ಪಟೆಯಿಂದ ಹೇಗೆ ಕಾಪಾಡ್ಕೋಬೇಕು, ಬೂಸ್ಟ್ ಬರದೇ ಇರೋ ಥರ ಏರ್ ಟೈಟ್ ಬಾಕ್ಸ್ಗಳಲ್ಲಿ ಹೇಗೆ ಕಾಪಾಡ್ಕೋಬೇಕು ಅಂತ ಎಲ್ಲ ಈ ದಿನ ನೀವು ತಿಳ್ಕೊಂಡಿದ್ದೀರಾ. ಈ ದಿನದ ಕಾರ್ಯಕ್ರಮ ನಿಮಗೆ ಹಿಂಟ್ಸ್ ಮೂಲಕ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತಾ ಈ ದಿನದ ಕಾರ್ಯಕ್ರಮನ ಮುಗಿಸ್ತೀವಿ.